ಸಿಎಂನಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಪರಮೇಶ್ವರ್ ಅವರಿಗೆ ಭಾರಿ ನಿರಾಸೆಯಾಗ್ತಾ ಇದೆ. ಮುಖ್ಯಮಂತ್ರಿ ಪಟ್ಟದ ನಿರೀಕ್ಷೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ರ ಹಾಗಿದ್ರೆ ಸಚಿವ ಪರಮೇಶ್ವರ್ಗೆ ಮತ್ತೆ ಮುಖ್ಯಮಂತ್ರಿ ಹುದ್ದೆ ತಪ್ಪಿ ಹೋಗಿದೆ. ಸಿದ್ದರಾಮಯ್ಯ ಅವರ ಬೆಂಬಲವಾಗಿ ನಿಂತ್ರೂ ಪಟ್ಟಾಭಿಷೇಕ ಸಿಗ್ತಿಲ್ಲ. ಡಿಕೆಶಿ ಮೇಲೆ ಕೈ ಕೃಪಾ ಕಟಾಕ್ಷ ಪರಂಗೆ ಈಗ ನಿರಾಸೆ ಉಂಟಾಗಿರುವಂಥದ್ದು. ಎಸ್, ಈ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಸಿಎಂ ಸಿದ್ದರಾಮಯ್ಯನವರಂತೂ ಅಧಿಕಾರವನ್ನ ಹಸ್ತಾಂತರಗೊಳಿಸೋಕೆ ತಯಾರಾಗಿದ್ದಾರೆ. ಆದರೆ ಸಿಎಂ ಡಿಕೆಶಿ ಅವರು ಯಾವ ರೀತಿಯಾಗಿ ನನಗೆ ಸಿಎಂ ಪಟ್ಟ ಬೇಕು ಅನ್ನೋ ಆಸೆಯಲ್ಲಿ ಇದ್ದಾರೋ ಅದೇ ರೀತಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸುಮಾರು ದಿನಗಳಿಂದಲೂ ಕೂಡ ಕಾದಿದ್ದಂಥದ್ದು ಅವಕಾಶ ಸಿಗುತ್ತಾ ಅಂತ. ಆದರೆ ಕೈ ಕೃಪಾ ಕಟಾಕ್ಷ ಇರುವಂಥದ್ದು ಡಿಕೆಶಿ ಅವರ ಮೇಲೆ. ಹಾಗಾಗಿ ನಿರಾಸೆಯಲ್ಲೇ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಮುಖ್ಯಮಂತ್ರಿ ಹುದ್ದೆಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸಿಗ್ತಾ ಇಲ್ಲ. ನೋವಲ್ಲಿದ್ದಾರ ಅವರು, ಬೇಜಾರಲ್ಲಿದ್ದಾರ, ನಿರಾಸೆಯಲ್ಲಿ ಇರ್ತಾರೆ. ಆಕಾಂಕ್ಷಿ ಅಂತೂ ಖಂಡಿತ ಇದ್ದೇ ಇರ್ತಾರೆ. ಅವರು ಓಪನ್ ಆಗಿ ಹೇಳ್ಕೊಳ್ಳೋದೇ ಇರಬಹುದು. ಆದರೆ ಸಿಎಂ ಸ್ಥಾನ ಸಿಕ್ಕರೆ ಅಂತೂ ಕಾದು ಕೂತಿದ್ದಂಥದ್ದು. ಈಗ ಇನ್ನೂ ಕೂಡ ಸಿಎಂ ಸ್ಥಾನ ಯಾರದ್ದು ಅನ್ನುವಂಥದ್ದು ನೋಡ್ತಾ ಹೋದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೌದು, ಅಫ್ಕೋರ್ಸ್. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಕೂಡ ಅಥವಾ ಏನು ಈಗ ದಲಿತ ಸಿಎಂ ಆಗಲಿ, ದಲಿತ ಸಿಎಂಗೆ ಅವಕಾಶ ಕೊಡಿ ಅಂತ ಇರುವಂತ ಸದ್ದು ಅಥವಾ ಗದ್ದಲ ಹಾಗೆ ಮುಂದುವರಿತಾ ಇದೆ. ಈಗಲೂ ಸಿಎಂ ಸಿದ್ದರಾಮಯ್ಯನವರು ಏನಾದರೂ ರಾಜೀನಾಮೆ ಕೊಟ್ಟರೆ ದಲಿತರಿಗೆ ಅವಕಾಶ ಕೊಡಿ ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಲಿಸ್ಟ್ ಅಲ್ಲಿ ಇದ್ದಾರೆ. ಆದ್ರೆ ನನ್ನ ಕೈ ತಪ್ಪು ಹೋಗ್ತಿದ್ಯಲ್ಲ, ಇದು ಡಿ ಕೆ ಶಿವಕುಮಾರ್ ಅವರ ಕೈ ಸೇರ್ತಾ ಇದೆಯಲ್ಲ ಈ ಪಟ್ಟ ಅನ್ನುವಂಥ ಬೇಸರದಲ್ಲಿ ಇದ್ದೇ ಇರ್ತಾರೆ.